ನಾನು ನೇತ್ರ. ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ. ನಾನು ಇವತ್ತು ನಿಮ್ಮ ಜೊತೆ ಇಂಪಾರ್ಟೆಂಟ್ ಶೇರ್ ಮಾಡ್ಕೊಳ್ಳೋದಿದೆ. ಏನಂದರೆ ನಾನು ವರಮಹಾಲಕ್ಷ್ಮಿ ಶಾಪಿಂಗ್ ಮಾಡ್ಕೊಂಡು ಬಂದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಸಡನ್ನಾಗಿ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು ಬ್ಯಾಂಗ್ಳೂರಿಗೆ, ನಮ್ಮ ಮನೆಯವ್ರಿಗೆ. ಹಾಗಾಗಿ ನಾನು ಹೊರಟೆ, ಏನು ಪ್ರಿಪ್ರೇಷನ್ ಇರಲಿಲ್ಲ. ಅಂದರೆ ಒಂದು 2 ಇಯರ್ಸಿಂದ ನಾನು ನಮ್ಮ ಸಿಸ್ಟರ್ ಸೇರಿ ವರಮಹಾಲಕ್ಷ್ಮಿ ಪೂಜಾ ಐಟಮ್ಸ್ ಎಲ್ಲ ತರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲೇ ಇಲ್ಲ. ನಮ್ಮ ಮನೆಯವರು ಸಡನ್ನಾಗಿ ಹೊಂಟರು, ನಾನು ಅವ್ರ ಜೊತೆ ಹೋದೆ. ಅಂದರೆ ಸ್ಯಾಟರ್ಡೆ ನೆನ್ನೆ ಹೋಗಿದ್ದೆ, ಇವತ್ತು ನಾನು ಭಾನುವಾರ ವಿಡಿಯೋ ಶೂಟ್ ಮಾಡ್ತಿರೋದು. ಹಾಗಾಗಿ ನಾನು ಹೋದ್ವಿ. ಅಂದರೆ ನನಗೆ ಗೊತ್ತಿಲ್ಲ ಅಲ್ಲಿ ಹೆಂಗೆ ಚೀಪಾಗಿರುತ್ತೆ ಅಂತೇಳಿ ಎಲ್ಲ ವೀಡಿಯೋಸ್ಗಳಲ್ಲೆಲ್ಲ ನೋಡ್ತೀನಿ. ಚಿಕ್ಕಪೇಟೆ ಅಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ಅಂತೇಳಿ. ಬಟ್ ನಾನು ತಂದಿರೋದು ನಿಮಗೆ ಗೊತ್ತಾಗುತ್ತೆ, ಯಾರಾದರೂ ಮೋಸ್ಟ್ಲಿ ತಂದಿರೋರಾದರೂ ಗೊತ್ತಾಗಿರುತ್ತೆ ಇದು ಕಾಸ್ಟ್ಲಿನ ಚೀಪಾಗಿ ಆಗಿದೆಯಾ ಅಂತೇಳಿ. ತೋರಿಸ್ತೀನಿ ಎಲ್ಲ ಐಟಮ್ಸನ್ನು ಒಂದೊಂದು. ಇವೆಲ್ಲ ಒಡವೆಗಳು 650, 550, 450 ಈ ಥರ ಇದ್ದಾವೆ. ಎಕ್ಸಾಕ್ಟ್ ರೇಟ್ ಗೊತ್ತಿಲ್ಲ ನನಗೆ, ಅದು ಬಿಲ್ಲಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗೆ ಅಮೌಂಟ್ ಹಾಕಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಅಲ್ವಾ? ಯಾರಾದರೂ ನೀವು ಆಲ್ರೆಡಿ ಪರ್ಚೇಸ್ ಮಾಡಿದರೆ ನನಗೆ ಇದು ಏನು ಕಾಸ್ಟ್ಲಿ ಆಯಿತು ಚೀಪಾಗಿ ಸಿಕ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮುಂದೆ ನೋಡ್ತಾ ಇರ್ಬೋದು ನೀವು ಸಾರಿ ಅಥವಾ ಏನಾದರೂ ಕಮಲದ ಸೆಟ್ಟು ಇವನ್ನೆಲ್ಲ ತೊಗೊಂಡಿದ್ದೀವಿ. ಈ ನಿಮ್ಮ ಮುಂದೆನೇ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಈ ಕಮಲದ ಹೂವಿನ ಸೆಟ್ಟು 2 ತೊಗೊಂಡಿದ್ದೀವಿ. ಹಾಗೆ ಇದು ಹ್ಯಾಂಡ್ಸ್, ಲೆಗ್ಸ್ ಎಲ್ಲ ಇವು 2 ಸೆಟ್ ತೊಗೊಂಡಿದ್ದೀವಿ. ಇವು 350 ಇರಬೇಕು. ಆ ಕಮಲದ ಸೆಟ್ ಮಾತ್ರ ನನಗೆ ಕಾಸ್ಟ್ಲಿ ಅನ್ನಿಸ್ತು, 850. ಇವನ್ ಮಾತ್ರ 2 ಸೆಟ್ ತೊಗೊಂಡಿವಿ. ಎಲ್ಲ 2 ಸೆಟ್ ಇದ್ದಾವೆ. ಇದು ಬ್ಯಾಕ್ ಡ್ರಾಪ್ ಮಾತ್ರ 300. ಇದು ಪರವಾಗಿಲ್ಲ, ಚೀಪಾಗಿ ಅನ್ನಿಸ್ತು. ಇದು ಕಲರ್ ಚೇಂಜ್, ಒಂದು ಗ್ರೀನು, ಒಂದು ಈ ಕಲರ್ ಪಿಂಕ್, ಲೈಟ್ ಪಿಂಕ್ ಕಲರ್ ತೊಗೊಂಡ್ವಿ. ಸಾರಿ ಬಂದು 2 650, ಅದು 650 2. ಇದು ಮುಖ ಮಾತ್ರ 500. ಇವು 200 ರೂಪಾಯಿ ಜೊತೆ, ಒಂದು ಪೇರಿಗೆ 200 ರೂಪಾಯಿ. ಗಿಳಿ ನೋಡೋಣ, ಅಲ್ಲಿ ಬ್ಯಾಕ್ ಡ್ರಾಪ್ ಹಿಂದೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತಗೊಂಡ್ವಿ. ಇಷ್ಟು ಮಾತ್ರ ನಾವು ಅಲ್ಲಿ ಅಂದರೆ ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು. ಇನ್ನೂ ಇದ್ದರೆ ಇಲ್ಲಿ ದಾವಣಗೆರೆಯಲ್ಲಿ ತರಬೇಕು. ಅಲ್ಲೊಂದು ಸ್ಟ್ಯಾಂಡ್ ನೋಡಿದ್ವಿ, 500 ಇತ್ತು, ತುಂಬ ಚೆನ್ನಾಗಿತ್ತು. ಅದನ್ನೊಂದು ತಂದುಬಿಟ್ಟಿದ್ರೆ ಎಲ್ಲ ಕಂಪ್ಲೀಟ್ ಆಗೋ ಥರ ಇತ್ತು. ಬಟ್ ಅದು ನಾವು ಬಸ್ಸಲ್ಲಿ ಬಂದ್ವಲ್ಲ, ಕಂಫರ್ಟಬಲ್ ಅನಿಸಲ್ಲ ಅಲ್ಲಿ ಇಲ್ಲಿ ಇಟ್ಕೊಳ್ಳೋಕ್ಕೆ ಅಂತೇಳಿ ಅದನ್ನೊಂದು ಬಿಟ್ಟಿದ್ದೀವಿ. ಬೇಕಾದರೆ ಶಾಪ್ನವ್ರು ಹೇಳಿದರು ಅದನ್ನು ಕೊರಿಯರ್ ಮಾಡ್ತೀವಿ ಅಂತ. ಕೊರಿಯರ್ ಚಾರ್ಜ್ ತುಂಬ ಹೇಳಿದರು. ನೋಡೋಣ, ಇಲ್ಲಿ ಒಂದು ಸರಿ ದಾವಣಗೆರೆಯಲ್ಲಿ ಚೆಕ್ ಮಾಡಿ, ಇಲ್ಲ ಅಂದರೆ ಅಲ್ಲಿಂದನೇ ತರಿಸ್ಕೊಂಡ್ರಾಯ್ತು. ಈ 2 ಸಾರಿನೂ ತುಂಬ ಚೆನ್ನಾಗಿದ್ದಾವೆ. ಆಲ್ರೆಡಿ ನಮಗೆ ಹಬ್ಬದಲ್ಲಿ ಈ ರೆಸಿಪಿ ಮಾಡಬೇಕು, ಆಮೇಲೆ ನೈವೇದ್ಯಕ್ಕೆಲ್ಲ ಮಾಡಬೇಕು, ಎಲ್ಲ ಮಾಡಬೇಕಲ್ಲ. ಯಾವಾಗಲೂ ಒಂಥರ ಹೆವಿ ಅನ್ಸೋದು ಸೀರೆ ಉಡ್ಸೋದಾಗಿರ್ಬೋದು. ಎಂದಿನ ದಿನದಿಂದನೂ ಟ್ರೈ ಮಾಡ್ತಾಯಿದ್ರು ಅದು ಏನೋ ಒಂಥರ ಅವಸರ ಅನ್ಸೋದು ಹಬ್ಬದಲ್ಲಿ. ಈ ಸಾರಿ ರೆಡಿ ತಂದುಬಿಡೋಣ ಅಂತೇಳಿ ಡಿಸೈಡ್ ಮಾಡಿ ರೆಡಿನೇ ತೊಗೊಂಡ್ಬಿಟ್ಟಿದ್ದೀವಿ ಸಾರಿನ. ಇದು ಕಮಲದ ಹೂವನ್ನು ಆ ಥರ ಫೋಲ್ಡ್ ಮಾಡಿ ಬಿಂದಿಯನ್ನು ಅದರಲ್ಲಿಟ್ಟು ಕೂರಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ, ನಾನು ಎಲ್ಲ ಶೇರ್ ಮಾಡ್ತೀನಲ್ಲ ನಿಮಗೆ ವಿಡಿಯೋದಲ್ಲಿ, ವಿಡಿಯೋ ತೋರಿಸ್ತೀನಲ್ಲ, ಹಾಕ್ತೀನಲ್ಲ, ಹಾಗಾಗಿ ನೀವು ನೋಡ್ಬೋದು. ಇದು ಎಲ್ಲ ಕೊಡಿಸಿದ್ದು ಬೇರೆ ಯಾರೂ ಅಲ್ಲ, ಮಗಳು ಈ 2 ಇಯರ್ಸಿಂದ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಿದ್ದಾಳೆ. ಎಲ್ಲ ನಾನೇ ಕೊಡಿಸ್ತೀನಿ ಅಂತ ಹೇಳಿದ್ಲು. ತುಂಬ ಜವಾಬ್ದಾರಿಯಿಂದ ಎಲ್ಲವನ್ನು ನಿಭಾಯಿಸಿ ಚೆನ್ನಾಗಿ ಕೊಡಿಸಿದ್ಲು. ಆ್ಯಕ್ಚುಲಿ ಅವಳಿಗೆ ಬಾರ್ಗಿನ್ ಇಷ್ಟ ಆಗಲ್ಲ, ಹಂಗಾಗಿ ಎಲ್ಲ ಒಂದು ಸ್ವಲ್ಪ ನನಗಿದು ಎಲ್ಲ ಕಾಸ್ಟ್ಲಿ ಅನ್ನಿಸ್ತು. ಬಿಡಿ, ಪರವಾಗಿಲ್ಲ. ಮಗಳಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಅವಳು ಒಂದು ನಿರ್ಧಾರ ಅಂತ ತಗೊಳ್ತಾಳಲ್ಲ, ಅದು ಮುಖ್ಯ. ಅವಳಿಗೂ ಸಹ ಆತ್ಮವಿಶ್ವಾಸ ಬರುತ್ತೆ. ಈ ಥರ ನಾವೊಂದು ಅವಕಾಶಗಳನ್ನು ಕೊಡೋದ್ರಿಂದ ಅವರಿಗೂ ನಾವು ಯಾವ ರೀತಿ ನಿಭಾಯಿಸಿದ್ವಿ ಅನ್ನೋದೊಂದು ಅವ್ರಿಗೂ ಸಹ ಆಗುತ್ತೆ. ಹಾಗಾಗಿ ಅವಳೇ ಎಲ್ಲ ನಿಭಾಯಿಸಿದ್ಲು. ಅವತ್ತಿಂದು ಹೋಟೆಲ್ ಆಗಿರ್ಬೋದು, ಪ್ರತಿಯೊಂದು ಖರ್ಚು ಅವಳದೇ. ಕೊನೆಗೂ ಎಲ್ಲ ಇದನ್ನು ಕೂಡ ಅವಳೇ ಪೇ ಮಾಡಿದ್ದು. ನಮಗೆ ಕೇಪಬಲ್ ಇದ್ದರೂ ಕೂಡ ಅವಳೇ ಇಲ್ಲ ನಾನೇ ಮಾಡ್ತೀನಿ ಅಂದರು. ಹಾಗಾಗಿ ಲಾಸ್ಟಿಗೆ ಬರುವಾಗ ಅವಳಿಗೂ ಕೂಡ ಒಂದು ಥ್ಯಾಂಕ್ ಯು ಹೇಳಿ ಮತ್ತೆ ನಾವು ಊರಿಗೆ ಹೊರಟು ವಾಪಸ್ ಬಂದ್ವಿ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು, ನಿಮಗೆ ಯಾವುದಾದ್ರೂ ಇದರಲ್ಲಿ ಕಾಸ್ಟ್ಲಿ ಅನ್ನಿಸ್ತಾ, ಆಲ್ರೆಡಿ ನೀವು ತಂದಿದ್ದರೆ ಕಮೆಂಟಲ್ಲಿ ತಿಳಿಸಿ. ನೋಡೋಣ, ಫಸ್ಟ್ ಟೈಮ್ ತಂದಿದ್ದೀವಿ, ನಮಗೂ ಒಂದು ಐಡಿಯಾ ಅಂತ ಗೊತ್ತಿಲ್ಲ. ನಾವು ವೀಕೆಂಡ್ ಹೋಗೋದು, ಶನಿವಾರ ಹೋಗಿದ್ವಲ್ಲ, ವೀಕೆಂಡ್ ಅಂತ ಏನಾದರೂ ರಶ್ ಇತ್ತಾ ಏನೋ ಗೊತ್ತಿಲ್ಲ, ಫುಲ್ ರಶ್ ಇತ್ತು. ಏನು ಹಬ್ಬ ಇದೆ, ಇನ್ನೂ 1 ಮಂತ್ ಇದೆ ಹಬ್ಬ, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಒಟ್ಟಿನಲ್ಲಿ ತೊಗೊಂಡು ಬಂದಿದ್ದೀವಿ. ಫಸ್ಟ್ ಟೈಮ್ ಚಿಕ್ಕಪೇಟೆ ವಿಸಿಟ್ ಮಾಡಿ ಎಲ್ಲ ಪರ್ಚೇಸ್ ಮಾಡಿದ್ದು.
ಅದನ್ನು ತೋರಿಸಿದ್ದೀನಲ್ಲ ಇದರಲ್ಲೇ ಶಾಪಲ್ಲೇ ತಂದಿದ್ದು, ಯಾವುದೇ ಕೊಲೊಬ್ರೇಷನ್ ವಿಡಿಯೋ ಖಂಡಿತ ಅಲ್ಲ. ಯಾರಿಗಾದ್ರೂ ಅನುಕೂಲ ಆಗ್ಬೋದು, ನಿಮಗೂ ತರಬೇಕು ಅಂತ ಅನಿಸಿದರೆ ಇಲ್ಲೇ ಚಿಕ್ಕಪೇಟೆಯಲ್ಲಿ ಹತ್ರ ನಿಯರೇ, ನಾವೇನು ಅವೆನ್ಯೂ ರೋಡು ಅಲ್ಲೆಲ್ಲ ಹೋಗಿರಲಿಲ್ಲ. ಆವಾಗಲೇ ಮಳೆ ಕೂಡ ಬಂತು, ನಮಗೆ ಎಲ್ಲಿ ಹೋಗೋಕ್ಕೆ ಟೈಮೂ ಇರಲಿಲ್ಲ, ಎಲ್ಲಿಗೆ ಹೋಗಬೇಕು ಅನ್ನಿಸ್ಲಿಲ್ಲ, ತುಂಬ ಮಳೆ ಬಂತಲ್ಲಿ. ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಯಾವುದು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.